ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. ಯೋಹಾನ ಅಧ್ಯಾಯ 19 ವಾಕ್ಯ 25. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲಾದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಪ್ರಿಯರೇ, ಪ್ರಭು ಯೇಸು ಬಂಧನಗೊಂಡಾಗ ಎಲ್ಲ ಶಿಷ್ಯರು ಭಯಪಟ್ಟು ಓಡಿ ಹೋದರು. ಜನರೆಲ್ಲ ಯೇಸುವಿನ ವಿರುದ್ಧ ಸುಳ್ಳು ಸಾಕ್ಷಿ ನೀಡಿದರು. ಫರಿಸಾಯರ ಮತ್ತು ಸೈನಿಕರು ಯೇಸುವನ್ನು ನಿಂದಿಸುತ್ತಿದ್ದರು. ಆದರೆ ಯೇಸುವನ್ನು ಶಿಲುಬೆಗೇರಿಸಿದಾಗ ಏನನ್ನೂ ಲೆಕ್ಕಿಸದೆ ತಾಯಿ ಮರಿಯ ಒಟ್ಟಿಗೆ ಈ 3 ಮಹಿಳೆಯರು ಶಿಲುಬೆಯ ಪಾದದಲ್ಲಿ ನಿಲ್ಲಲು ಏನು ಕಾರಣ? ಯಹೂದ್ಯರ ಸಮಾಜದಲ್ಲಿ ಮಹಿಳೆಯರು ಹೀಗೆ ಬಹಿರಂಗ ಘಟನೆಗಳಲ್ಲಿ ಭಾಗವಹಿಸುವಂತಿಲ್ಲ. ಹಾಗಿದ್ದಲ್ಲಿ ಅವರು ಕಠಿಣ ಶಿಕ್ಷೆಗೆ ಒಳಗಾಗಬಹುದು. ಆದರೂ ಈ ಮಹಿಳೆಯರು ಯೇಸುವಿನ ಶಿಲುಬೆ ಹಾದಿಯಲ್ಲಿ ಭಾಗವಹಿಸಿದರು. ಪ್ರಭು ಯೇಸು 3 ವರ್ಷ ಶುಭ ಸಂದೇಶ ಸಾರುವಾಗ ಸಹಾಯ ಮಾಡಿದರು. ಪ್ರಭು ಯೇಸು ಶಿಲುಬೆಗೇರಿಸಲ್ಪಟ್ಟಾಗ ಇವರು ತಮ್ಮ ಹೃದಯದಲ್ಲಿ ದುಃಖಪಟ್ಟರು. ಶಿಲುಬೆಯ ಪಾದದಲ್ಲಿ ನಿಂತು ಪ್ರಭು ಯೇಸುವಿನ ಮರಣ ಕಂಡರು. ಮಾತೆ ಮರಿಯರಿಗೆ ಸಿಮಿಯೋನ ಹೇಳಿದ ಪ್ರವಾದನೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಈಗ ನೆರವೇರಿತು. ಲೂಕ ಅಧ್ಯಾಯ 1 ವಾಕ್ಯ 32ರಿಂದ 33ರವರೆಗೆ ದೇವರು ಕೊಟ್ಟ ವಾಗ್ದಾನಗಳಲ್ಲಿ ದೃಢ ವಿಶ್ವಾಸ ಹಾಗೂ ದೇವರ ಯೋಜನೆಗೆ ತಲೆಬಾಗಿದಾಗ ಮಾತೆ ಮರಿಯರಿಗೆ ಶಿಲುಬೆಯ ಪಾದದಲ್ಲಿ ನಿಂತು ಎಲ್ಲವನ್ನು ಎದುರಿಸಲು ಸಾಧ್ಯವಾಯಿತು. ಪ್ರಿಯರೇ, ಮಾರ್ಕ ಅಧ್ಯಾಯ 8 ವಾಕ್ಯ 34ರಲ್ಲಿ ಪ್ರಭು ಯೇಸು ನಮಗೆ ಹೇಳುತ್ತಾರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಂಕಷ್ಟಗಳ ಶಿಲುಬೆಗಳು, ಇತರರು ನೀಡುವ ಹಿಂಸೆಗಳ ಶಿಲುಬೆಗಳು ಬರುತ್ತವೆ. ಇದಲ್ಲದೆ ದೇವರು ನೀಡುವ ಪರೀಕ್ಷೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಕೆಲವರ ಕಷ್ಟಗಳು ತುಂಬ ಕಠಿಣವಾಗಿರುತ್ತವೆ. ಆದರೆ ಇದರೊಂದಿಗೆ ಅನೇಕ ಪ್ರತಿಫಲಗಳ ವಾಗ್ದಾನಗಳು ಕೂಡ ಇವೆ. ಈ ವಾಗ್ದಾನಗಳಲ್ಲಿ ದೃಢ ವಿಶ್ವಾಸವಿಟ್ಟು ನಮ್ಮ ಕಷ್ಟ ಸಂಕಷ್ಟಗಳ ಶಿಲುಬೆ ಹೊತ್ತಾಗ ಅನೇಕ ಆಶೀರ್ವಾದಗಳು ನಮಗೆ ಲಭಿಸುತ್ತವೆ. ಈ ದೃಢ ವಿಶ್ವಾಸಕ್ಕೋಸ್ಕರ ಈ ತಪಸ್ಸ ಕಾಲದಲ್ಲಿ ಪ್ರಾರ್ಥಿಸೋಣ. ಆಮೇನ್.